ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ. ನಾನು ನಾಗರತ್ನ. ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಕಮೆಂಟ್ನ ಮಾಡಿ. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ವಿ, ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿದ್ದೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇರೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನಾವು ಸಂಜೆ ಹೋಗ್ತಾ ಇದ್ದಿತ್ತು, ಹಾಗೆ ಮಕ್ಕಳನ್ನ ಕೂಡ ಟ್ಯೂಷನ್ಗೆ ಹಾಗೆ ಡ್ರಾಪ್ ಮಾಡಿಬಿಟ್ಟು ಆನ್ ದ ವೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ನಾವು ಬಂದಿದ್ದೇನೆ ಡೆಕತ್ಲಾನ್ಗೆ ಏನಕ್ಕಪ್ಪ ಅಂತಂದರೆ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಸೂಟ್ಸು ಅದೆಲ್ಲ ತೊಗೊಬೇಕಾಗಿತ್ತು. ಸೊ ಹಾಗಾಗಿ ಹೋದ್ವಿ. ಸೊ ಹೊರಗಡೆಯಿಂದ ಹೀಗಿದೆ. ಇದು ಸರ್ಜಾಪುರ ರೋಡಲ್ಲಿ ಇದೆಯಲ್ಲ, ಆ ಡೆಕತ್ಲಾನ್ ಇದು. ಸೊ ನಾನು ವಿಸಿಟ್ ಮಾಡಿದ್ದಿತ್ತು ಇಲ್ಲಿ. ಸೊ ನನ್ನ ಶಾಪಿಂಗ್ ಎಲ್ಲ ಆಗೋಯಿತು. ನಾನು ಯೂಶ್ವಲಾಗಿ ಶಾಪಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಬೇಕು ಅನ್ನೋದನ್ನೇ ಮರ್ತೋಗ್ತೀನಿ. ಯಾಕೆಂದರೆ ನಾನು ಏನು ತೊಗೊಬೇಕು ಏನು ಅನ್ನೋದು ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ವೀಡಿಯೋ ತೊಗೊಳೋದನ್ನೇ ಮರ್ತೋದೆ. ಅದಾದಮೇಲೆ ನನ್ನ ಕಾರ್ಟಿಗೆಲ್ಲ ಹಾಕ್ಕೊಂಡ್ಮೇಲೆ ಆಮೇಲೆ ನೆನಪಾಯಿತು. ಸೊ ಆವಾಗ ವೀಡಿಯೋ ಮಾಡ್ಕೊಂಡಿದ್ದು ನಾನು. ಅವರು ಕ್ರಿಕೆಟ್ ಬ್ಯಾಟ್ಸು ಅದನ್ನೆಲ್ಲ ಟ್ರಯಲ್ ನೋಡ್ತಾಯಿದ್ರು. ತೊಗೊಂಡಿದ್ದೆಲ್ಲ ಆದಮೇಲೆ ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ವಿ. ಇವಾಗೆಲ್ಲ ಫುಲ್ಲು ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಬಿಲ್ಲಿಂಗ್ಸು ಅದೆಲ್ಲ. ಅಲ್ಲಿ ಅವ್ರು ಹಾಕ್ತಾರೆ, ಮೊಬೈಲಿಗೆ ಬಿಲ್ ಬರುತ್ತೆ. ಸೊ ನಾವು ಮೊಬೈಲಿಂದ ಪೇ ಮಾಡಿದರೆ ಮುಗೀತು. ಹಾಗೆ ಬಿಲ್ ಕೂಡ ಬರುತ್ತೆ. ಇದು ಒಂಥರ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿತ್ತು. ಸೊ ಯೂಶ್ವಲಾಗಿ ಅವ್ರು ಮಾಡಲ್ಲ, ಖುಷಿ ಆಯಿತು. ವೀಡಿಯೋ ಮಾಡ್ಕೊಂಡ ಅಂತ ಕೇಳಿಬಿಟ್ಟು ಅವರೇ ವೀಡಿಯೋ ಮಾಡಿಕೊಟ್ರು. ನಾನು ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದೆ, ನೋಡಿರಲಿಲ್ಲ ಅವರು. ಸೊ ಆಮೇಲೆ ಮಾಡ್ಕೊಂಡಿದ್ಯಾ ಇಲ್ವಾ ಅಂದ್ಬಿಟ್ಟು ಕೇಳಿಬಿಟ್ಟು ಅವರೇ ವೀಡಿಯೋ ಮಾಡಿಕೊಟ್ರು. ಸಖತ್ ಖುಷಿ ಆಯಿತು. ಏನೋ ನಾವು ಮಾಡ್ತಾಯಿರೋ ಏನೋ ಒಂದು ಕೆಲಸಕ್ಕೆ ಅವರು ಹೆಲ್ಪ್ ಮಾಡ್ತಿದ್ದಾರಲ್ಲ, ಅದೊಂದು ಖುಷಿ ಆಯಿತು. ಸೊ ಹಾಗೆ ಡೆಕತ್ಲಾನಿಂದ ಹೊರಗಡೆ ಬಂದಮೇಲೆ ಗೋಲ್ಗಪ್ಪ ಇದಿತ್ತು. ಸೊ ಜಾಸ್ತಿ ದಿನ ಆಗಿತ್ತು, ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿ ತಿನ್ನೋಣ ಅಂತ ಕೇಳಿದ್ದಕ್ಕೆ ಸರಿ ತಗೋ ಅಂದರು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಮಳೆಗೆ ಆ ವೆದರಿಗೆ ಸಂಜೆ ಬೇರೆ ಆಗಿತ್ತಲ್ಲ. ಸೊ ನಾನು 2 ಪ್ಲೇಟ್ ಪಾನಿಪುರಿನ ತೊಗೊಂಡೆ, ಅಂದರೆ ತಿಂದೆ. ನಮ್ಮ ಹಸ್ಬೆಂಡ್ 1 ಪ್ಲೇಟ್ ತೊಗೊಂಡ್ರು, ನಾನು 2 ಪ್ಲೇಟ್ ತಿಂದೆ. ತಿನ್ನು ಅಂದರು. ನನಗೆ ಇನ್ನೊಂದು ಪ್ಲೇಟ್ ಬೇಕು ಅಂದರೆ ತಿನ್ನಮ್ಮ ನಿನ್ನಿಷ್ಟ ಅಂದರು. ಸೊ 2 ಪ್ಲೇಟ್ ಪಾನಿಪುರಿ ತಿಂದೆ. ಅಷ್ಟರಲ್ಲಿ ನಮ್ಮ ಮೈದನ ಕೂಡ ಬಂದರು ಕಾರ್ ತೊಗೊಂಡು. ನಮ್ಮ ಮೈದನ ತಿನ್ನಲಿಲ್ಲ. ತಿಂತೀರಾ ಅಂದಿದ್ದಕ್ಕೆ ಇಲ್ಲ ನನಗೆ ಬೇಡ ಅಂದರು. ಸೊ ಇಲ್ಲಿಂದ ಮನೆಗೆ ಬಂದು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಇವತ್ತು ಡೆಕತ್ಲಾನ್ಗೆ ಹೋಗಿದ್ದನ್ನ ವೀಡಿಯೋನ ಅಟ್ಯಾಚ್ ಮಾಡಿದ್ದೆ ನಾನು. ಆಲ್ರೆಡಿ ನೋಡ್ಕೊಂಬಂದಿದ್ದೀರಲ್ಲ. ಸೊ ಅಲ್ಲಿ ಏನೇನು ಶಾಪ್ ಮಾಡಿದೆ ಅಂತ, ಅಂದರೆ ನಾಯ್ಸ್ ಇರುತ್ತೆ, ಸಾಂಗ್ಸ್ ಏನಾದರೂ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲೆಲ್ಲ ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಶಾಪಿಂಗ್ ಮಾಡಬೇಕಾದ್ರೆ ಯೂಶ್ವಲಾಗಿ ನಾನು ವೀಡಿಯೋ ಮಾಡ್ಕೊಬೇಕು ಅನ್ನೋ ಮೈಂಡ್ ಕೂಡ ಬರೋದಿಲ್ಲ. ಸೊ ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ಆಮೇಲೆ ಮನೆಗೆ ಬಂದು ಏನು ತೊಗೊಂಡೆ ಅಂತ ತೋರಿಸ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಶಾಪಿಂಗ್ ಮಾಡ್ಕೊಂಬಂದಿದ್ದಾಗಿದ್ದು. ಸೊ ಆ್ಯಕ್ಚುಲಿ ಇದು ಟವಲ್ಸ್ ಬಂದುಬಿಟ್ಟು ನಾನು ಲಾಸ್ಟ್ ಟೈಮ್ ಖುಷಿಗೆ ಏನು ಸ್ವಿಮ್ಮಿಂಗ್ ಸೂಟೆಲ್ಲ ತೊಗೊಬರಕ್ಕೆ ಹೋಗಿದ್ದೆ, ಆವಾಗ ತೊಗೊಂಬಂದಿದ್ದೆ ಈ ಥರ ಟವಲ್ಲು. ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸ್. ಅದಕ್ಕೋಸ್ಕರ ನಾನು ಮತ್ತೆ 4 ಪೀಸ್ ಏನೋ ತೊಗೊಂಬಂದಿದ್ದೀನಿ. ಬೇರೆ ಕಲರು. ಸೊ ಬೇರೆ ಕಲರ್ ತೊಗೊಂಬಂದಿದ್ದೆ. ಮತ್ತು ಲಾಸ್ಟ್ ಟೈಮು ಮತ್ತು ಇದು ಹೆಡ್ ಟವಲ್ ಏನು ಬರುತ್ತೆ, ಬ್ಯಾಕ್ ಟವಲ್ಲು, ಅದನ್ನು ಕೂಡ ತೊಗೊಂಬಂದಿದ್ದೆ. ಅಂದರೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ವಿಡ್ತ್ ಕೂಡ ತುಂಬ ದೊಡ್ಡದಾಗಿದೆ. ತೋರಿಸ್ತೀನಿ ರೀ. ನೋಡಿ ಎಷ್ಟು ದೊಡ್ಡ ಟವಲ್ ಬರುತ್ತೆ. ಲಿಟ್ರಲಿ ಆಲ್ಮೋಸ್ಟ್ 5 ಫೀಟ್ ಅಷ್ಟು ಉದ್ದ ಇದೆ ಇದು ಟವಲ್ಲು. ಮತ್ತು ಸಾಫ್ಟಾಗಿದೆ. ಸೊ ದಟ್ ತುಂಬ ನೀಟಾಗಿ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನನಗೆ ಡೆಕತ್ಲಾನಲ್ಲಿ ಟವಲ್ಸ್ ಎಲ್ಲ ಸಖತ್ ಇಷ್ಟ ಆಗುತ್ತೆ. ನಾನು ಹೋದಾಗೆಲ್ಲ ತೊಗೊಂಬರ್ತಾಯಿರ್ತೀನಿ. ಅಂದರೆ ನಾನು ಏನಾದರೂ ಜಿಮ್ ವೇರು ಮತ್ತು ಮಕ್ಕಳಿಗೆ ಏನಾದರೂ ಸ್ವಿಮ್ಮಿಂಗ್ ಡ್ರೆಸ್ಸು ಆ ಥರ ಏನಾದರೂ ಬೇಕಾದರೆ ಮಾತ್ರನೇ ಹೋಗೋದು, ಜಾಸ್ತಿ ಎಲ್ಲ ಏನೂ ಹೋಗೋಲ್ಲ. ಸೊ ನೆಕ್ಸ್ಟು ನನ್ನ ಮಗಳಿಗೆ ಮೇನ್ ರೀಸನ್ ಡೆಕತ್ಲಾನ್ಗೆ ಹೋಗಿದ್ದು ಏನಕ್ಕಂದರೆ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಡ್ರೆಸ್ ಬೇಕಾಗಿತ್ತು.
ಸೊ ಅದನ್ನು ಶಾಪ್ ಮಾಡೋಣ ಅಂತಲೇ ಹೋಗಿದ್ದೆ. ಸೊ ಅವಳಿಗೆ ಲಾಸ್ಟ್ ಇಯರ್ ತೊಗೊಂಬಂದಿದ್ದು ಟೈಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಈಗ ಅವಳಿಗೆ ಶಾರ್ಟ್ಸ್ ಥರ ತಂದಿದ್ವಿ ಲಾಸ್ಟ್ ಟೈಮು. ಅವಳು ಈ ಸತಿ ಅಮ್ಮ ನನಗೆ ಪ್ಯಾಂಟ್ ಟೈಪ್ ಇರೋದು ಬೇಕು ಅಂತ ಹೇಳಿದ್ಲು. ಸೊ ಅವಳಿಗೆ ಸ್ವಿಮ್ಮಿಂಗ್ ಡ್ರೆಸ್ಸು, ಅದ್ರ ಜೊತೆಗೆ ಒಂದು ರಬ್ಬರ್ ಕ್ಯಾಪ್, ಆ್ಯಕ್ಚುಲಿ ಇವಾಗ ಬಿಲ್ಲೆಲ್ಲ ಫೋನಿಗೆ ಕಳಿಸ್ಬಿಡ್ತಾರೆ ಮೆಸೇಜ್ ಮೂಲಕ. ಬಿಲ್ ಇಲ್ಲ ಇದ್ರದ್ದು, ನನ್ನ ಹಸ್ಬೆಂಡ್ ಮೊಬೈಲಲ್ಲಿದೆ. ಹಾಗೆ ಇದೊಂದು ಅವಳ ಏನು ಸ್ವಿಮ್ಮಿಂಗ್ ಡ್ರೆಸ್ ಇದೆ, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಒಂದು ಗಾಗಲ್ಲು. ಲಾಸ್ಟ್ ಟೈಮ್ 2 ಗಾಗಲ್ಸ್ ತಂದು ಕೊಟ್ಟಿದ್ದೆ ನಾನು. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಈ ಸತಿ ಈ ಸ್ವಿಮ್ಮಿಂಗ್ ಸೆಟ್ ಅಂದರೆ ಸೆಟ್ ಥರ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಡ್ರೆಸ್ಸಿಗೆ. ಆಮೇಲೆ ಕ್ಯಾಪು ಅಷ್ಟೇ ಯೆಲ್ಲೋ ಕಲರ್ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಯೆಲ್ಲೋ ಕಲರ್ ತೊಗೊಂಡಿದ್ದೆ. ಹಾಗೆ ಇದು ಬಂದುಬಿಟ್ಟು ಆ್ಯಕ್ಚುಲಿ ಬ್ಯಾಗು ಮಕ್ಕಳದು, ಅಂದರೆ ಈ ಸ್ವಿಮ್ಮಿಂಗ್ ಡ್ರೆಸ್ನ ಒಳ್ಳೆ ಎತ್ಕೊಂಡು ಹೋಗೋದಕ್ಕೆ ಬ್ಯಾಗ್ ಬೇಕಲ್ಲ. ಸೊ ಇದೆಷ್ಟು 250 ಏನೋ ಸಮಥಿಂಗ್, 249 ರುಪೀಸ್ ಏನೋ ಇದೆ. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಇದು ಯೋಚನೆ ಮಾಡಿದ್ದಾರೆ ನೋಡಿ. ಇದನ್ನು ಓಪನ್ ಇದ್ರೊಳಗೆ ಇತ್ತು, ಅಂದರೆ ಈ ಸ್ಮಾಲ್ ಪಾಕೆಟ್ ಏನಿದೆ ಇದ್ರ ಒಳಗಿತ್ತು. ಇದನ್ನು ಓಪನ್ ಮಾಡಿದ ತಕ್ಷಣ ಇದು ಬ್ಯಾಗ್ ಒಳಗೆ ಹೋಗುತ್ತೆ, ಮತ್ತು ಅದು ಸಣ್ಣ ಪಾಕೆಟ್ ಥರ ಯೂಸ್ ಆಗುತ್ತೆ, ಮಕ್ಕಳಿಗೆ ಹಾಕ್ಕೊಂಡು ಹೋಗ್ಬೋದು. ಎಷ್ಟು ಯೂನಿಕಾಗಿ ಥಿಂಕ್ ಮಾಡಿದಾರಲ್ಲ. ಸೊ ಅದೇ ಆಲ್ ಥಿಂಗ್ಸ್ ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಇದೊಂದು ಬ್ಯಾಗ್ ತೊಗೊಂಡೆ. ಸೊ ಇದು ಒಂದು ಸ್ಕಿಪ್ಪಿಂಗ್ ರೋಪು, ನನಗೆ ಬೇಕು ಅಂತ ನಾನು ತೊಗೊಂಡಿದ್ದು ಸ್ಕಿಪ್ಪಿಂಗ್ ರೋಪು. ಇನ್ನೂ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಜಿಮ್ ಸೆಟಪ್ ಕೂಡ ಆಗಿದೆ, ಬಟ್ ಯೂಸ್ ಮಾಡ್ತಾಯಿಲ್ಲ ನಾವು ಯಾರೂ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಜಿಮ್ಮನ್ನೆಲ್ಲ ನಾನು ತೋರಿಸ್ತೀನಿ. ಜಿಮ್ ರೂಮ್ ಫಸ್ಟ್ ಹೇಗಿತ್ತು, ಇವಾಗ ಹೇಗೆ ರೆಡಿ ಮಾಡಿದ್ದೀವಿ ನಾವು ಅಂತ ಎಲ್ಲ. ಮನೆ ಕಟ್ಟಬೇಕಾದ್ರೆ ಜಿಮ್ಮಿಗೋಸ್ಕರನೇ ಅಂತ ಜಿಮ್ ರೂಮ್ ಮಾಡ್ಕೊಂಡಿತ್ತು. ಬಟ್ ಲಿಟ್ರಲಿ ಒಂದು 4 ಇಯರ್ಸ್ ನಾವೇನೂ ಅಂದರೆ ಪ್ಲ್ಯಾನ್ ಮಾಡಿರಲಿಲ್ಲ, ಅಂದರೆ ಏನು ಐಟಮ್ಸ್ ಎಲ್ಲ ತೊಗೊಬರ್ಬೇಕು ಅನ್ನೋದೆಲ್ಲ. ಲಾಸ್ಟ್ ಚಿನಿಮ ಹುಟ್ಟಿದ ಮೇಲೆ ಜಿಮ್ ಸೆಟಪ್ ಮಾಡಿತ್ತು, ಬಟ್ ಯಾರೂ ಜಿಮ್ ಮಾಡಲೇ ಇಲ್ಲ. ಸೊ ನಾನಾದರೂ ಇವಾಗ ಟ್ರೈ ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂತ ವೆಯ್ಟ್ ಲಾಸ್ ಮಾಡ್ಕೊಬೇಕು. ಆಲ್ಮೋಸ್ಟ್ ನನ್ನ ಬಾಡಿ ಐಡಲ್ ವೆಯ್ಟಿಗಿಂತ ನಾನು ಆಲ್ಮೋಸ್ಟ್ 14 to 15 kg ಎಕ್ಸಸ್ ಆಗಿದ್ದೀನಿ. ಸೊ ಚಿನಿಮ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಬಿಟ್ಟು ಡಯಟು ಅದೆಲ್ಲ ಏನೂ ಯೋಚನೆ ಮಾಡ್ತಾ ಇರಲಿಲ್ಲ. ಅಂದರೆ ಬಾಡಿನಲ್ಲಿ, ನಮ್ಮ ಹೋಲ್ ಬಾಡಿನಲ್ಲಿ ಒಂದು ಬೇಬಿ ಡೆಲಿವರಿ ಆದಾಗ ಸಾಕಷ್ಟು ನ್ಯೂಟ್ರಿಷನ್ಸ್ ಹೋಗಿರುತ್ತೆ. ಇವಾಗ ಏನಿದ್ರು ನನ್ನ ಬಾಡಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗಬೇಕು ಅನ್ನೋ ಕಾರಣದಲ್ಲಿ ಕ್ಯಾಲೋರೀಸ್ ಅದ್ರದ್ದು ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಸೊ ಈಗ ಮತ್ತೆ ಹೆಲ್ತ್ ಕಡೆ ಫೋಕಸ್ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕಿಷ್ಟು ಸಾಕು ವಿಡಿಯೋ. ಅಲ್ಲಿಂದ ಬಂದು ನಾನು ಅಡುಗೆ ಎಲ್ಲ ಮಾಡಿಕೊಂಡು, ಅಡುಗೆ ಎಲ್ಲ ಮುಗಿದ ಮೇಲೆ ಮಕ್ಕಳು ಬಂದುಬಿಡ್ತಾರೆ, ಅವ್ರು ಮತ್ತೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡೋಲ್ಲ. ಸೊ ಹಾಗಾಗಿ ಒಂದು ಏನು ತೊಗೊಂಬಂದಿದ್ದೆ ಅನ್ನೋದನ್ನ ಕ್ಲಿಪ್ಪಿಂಗ್ನ ಹಾಕಿದೆ. ಆ್ಯಕ್ಚುಲಿ ಬ್ಯಾಕ್ ಟವಲ್ ನನಗೆ ತುಂಬ ಇಷ್ಟ ಆಯಿತು. ಸೊ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿರೋದು. ಆ್ಯಕ್ಚುಲಿ ನಾವು ಡಿ ಮಾರ್ಟಲ್ಲಿ ಆ ಥರ ಒಂದು ನಿಮಿಷ ಇದೆ. ಸೊ ಇದು ನಾರ್ಮಲಾಗಿ ನಾವು ಯೂಸ್ ಮಾಡೋವಂಥ ಟವಲ್ಸು. ಇದು ನಾನು ಬಂದ್ಬಿಟ್ಟು ಡಿ ಮಾರ್ಟಲ್ಲಿ ತೊಗೊಂಬಂದಿತ್ತು. ಸೊ ನೋಡ್ಬೋದು ನೀವು ಎಷ್ಟು ಥಿಕ್ಕಾಗಿದೆ, ಮತ್ತು ಹೋಗ್ತಾ ಹೋಗ್ತಾ ಇದು ರಫ್ ಆಗಿಬಿಡುತ್ತೆ, ರಫ್ ಅನಿಸುತ್ತೆ. ಸೊ ಇದು ಹಾಗಲ್ಲ. ಇದರಲ್ಲಿ ನಾನು ಈ ಥರದ್ರಲ್ಲಿ 2 ಟವಲ್ಸ್ ತೊಗೊಂಬಂದಿದ್ದೆ. 2 ಟವಲಲ್ಲಿ ಒಂದು ಖುಷಿ ಸ್ವಿಮ್ಮಿಂಗಿಗೆ ತೊಗೊಂಡೋಗ್ತಾಯಿದ್ಲು, ಇನ್ನೊಂದು ಬಂದುಬಿಟ್ಟು ನಾನು ಚಿನಿಮಾಗೆ ತುಂಬ ಸಾಫ್ಟಾಗಿದೆ ಅಂದ್ಬಿಟ್ಟು ಅವಳಿಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್.
ವ್ಲಾಗ್ಸ್ ಅಂದರೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಸಿಯಾಗಿ ನೀವು ಕೂಡ ನೋಡ್ಬೋದು ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ಒಂದು ತಿಂಗಳೇ ಹಾಕ್ಸಿದ್ದು ಇಬ್ಬರಿಗೂ ಒಟ್ಟಿಗೆ ಹಾಕ್ಸ್ಕೊಂಡು ನೀವೇ ಕಂಟಿನ್ಯೂಸ್ ಆಗಿ ಎಷ್ಟು ಇವಾಗ 3ನೇ ಸತಿ. ಏನಪ್ಪ ಇದು ವ್ಲಾಗ್ ಎಂಡ್ ಮಾಡಿಬಿಟ್ಟು ಮತ್ತೆ ಏನೋ ವೀಡಿಯೋಸ್ ಹಾಕಿದ್ದಾರೆ ಅಂದ್ಕೊಬಿಡಿ. ಸೊ ವೀಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ ಎಡಿಟಿಂಗ್ ಎಲ್ಲ ಆಗೋಗಿತ್ತು ಆ ವಿಡಿಯೋದು, ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೋನು ಮತ್ತು ಚಿನ್ನುಗೆ ತುಂಬ ಅಂದರೆ ತುಂಬ ಜ್ವರ ಆಯಿತು. ಇಬ್ಬರೂ ಅಷ್ಟೇ ಕೈಯೇ ಬಿಡ್ತಾ ಇರಲಿಲ್ಲ. ಲಿಟ್ರಲಿ ಸೋನು 1 ವೀಕ್ ಆಗಿತ್ತು ಸ್ಕೂಲಿಗೆ ಹೋಗಿ. ಹಾಗೆ ಮತ್ತು ನಮಗೆ ಏನು ನಮ್ಮ ರಿಲೇಟಿವಲ್ಲಿ ಒಬ್ಬರು ತೀರ್ಕೊಂಡಿದ್ರು. ಸೊ ಹಾಗಾಗಿ ನಾವು ದರ್ಗಾ ಅಲ್ಲಿಗೆಲ್ಲ ಹೋಗಿ ಅವ್ರಿಗೆ ಮಂತ್ರ ಹಾಕ್ಸೋಕ್ಕೂ ಪಾಪ ಆಗ್ತಾ ಇರಲಿಲ್ಲ. ಹಾಗೆ ಮನೇಲಿ ನಾವು ಗಣೇಶ ಹಬ್ಬ ಅದೆಲ್ಲ ನಾನೇನು ಮಾಡಲೂ ಇಲ್ಲ, ಹಬ್ಬ ಎಲ್ಲ ಮಾಡೋಂಗಿರಲಿಲ್ಲ ಅಂತ. ಸೊ ಫ್ರೈಡೇ ನಮಗೆ ತಿಥಿ ಏನಿತ್ತು ಅದು ಮುಗೀತು. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಒಂದೇ ಸತಿ ನೋಡೋಣ ಹಿಂಗಾಗತ್ತೆ ಅಂತ ಹೇಳಿಬಿಟ್ಟು ವ್ಲಾಗ್ಸ್ ಅದೆಲ್ಲ ಏನೂ ಹಾಕಿರಲಿಲ್ಲ. ತುಂಬ ಅಂದರೆ ತುಂಬಾ ಹುಷಾರಿರಲಿಲ್ಲ. ಚಿನ್ನು ಅಂತೂ ಕೈಯೇ ಬಿಡ್ತಾ ಇರಲಿಲ್ಲ. ಮನೇಲಿ ಒಂದೊಂದು ದಿನ ಅಡುಗೆನೇ ಮಾಡಿಲ್ಲ, ಆ ಥರ ಎಲ್ಲ ಆಗಿತ್ತು. ಸೊ ಕರ್ಕೊಂಡೋಗಿ ಅವ್ರಿಗೆ ದರ್ಗಾದಲ್ಲಿ ಯಂತ್ರ ಹಾಕಿಸಿದೆ. ಸೊ ಅವ್ರಿಗೆ ಏನೇ ಭಯ ಬೀಳಿ ಏನೇ ಇದಾಗಲಿ ದರ್ಗಾಕ್ಕೆ ಕರ್ಕೊಂಡೋಗಿ ಯಂತ್ರ ಹಾಕ್ಸಿದ್ರೆ ಫಾಸ್ಟಾಗಿ ರಿಕವರ್ ಆಗಿಬಿಡ್ತಾರೆ. ಹಾಸ್ಪಿಟ್ಲಿಗೆಲ್ಲ ತುಂಬ ತೋರಿಸಿದ್ವಿ. ಹಾಗೆ ನಾನು ಇಲ್ಲೊಂದು ಮರ ತೋರಿಸ್ತೀನಿ. ಸೊ ಈ ಮರದ ಹತ್ರ ನಾವು ಕೂತ್ಕೊಂಡು ಅಂದರೆ ಕೆಳಗೆ ಕೂತ್ಕೊಂಡು ನೆಲದಲ್ಲಿ 2 ಕೈ ಆ ಕಡೆ ಈ ಕಡೆ ದೂರ ಇಟ್ಬಿಟ್ಟು ಏನು ಮನಸ್ಸಲ್ಲಿ ಆಗುತ್ತೆ ಅನ್ನೋ ಥರ, ಅಂದರೆ ನಮ್ಮ ಮನಸ್ಸಲ್ಲಿ ಏನು ಆಸೆ ಇದೆ ಅದನ್ನು ಬೇಡ್ಕೊಂಡ್ರೆ ಸೊ ಆಟೋಮೆಟಿಕಲಿ ಕಣ್ಣು ಮುಚ್ಕೊಂಡು ಕೂತಿದ್ರೆ ನಾವು ಕಣ್ಣು ಬಿಡೋ ಟೈಮ್ಗೆ ನಮ್ಮ ಹ್ಯಾಂಡ್ಸ್ ಏನಿರುತ್ತೆ 2 ಜಾಯಿನ್ ಆಗಿರುತ್ತೆ. ಸೊ ಅಲ್ಲಿನ ವಿಶೇಷತೆ ಅದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋನ ನೋಡಿದ್ದಕ್ಕೆ ಆ್ಯಸ್ ಯೂಶ್ವಲ್ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ನಿಮ್ಮ ಸಪೋರ್ಟ್ ಅಂತೂ ಹೀಗೆ ಇರಲಿ ಯಾವಾಗಲೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.